ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರ ತೀವ್ರ ಜಿದ್ದಾಜಿದ್ದಿನ ಅಖಾಡಕ್ಕೆ ವೇದಿಕೆಯಾಗಿತ್ತು. ಸಚಿವ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಮೊದಲ ಬಾರಿ ಗೆಲ್ಲುವ ಮೂಲಕ ಅತಿ ಕಿರಿಯ ಸಂಸದ ಅನ್ನುವಂತಹ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದಾರೆ. ಈ ಮೂಲಕ ಬೀದರ್ನಲ್ಲಿ ಖಂಡ್ರೆ ಅವರ ಮೂರನೇ ತಲೆಮಾರಿನ ಒಂದಿಷ್ಟು ಬೆಳವಣಿಗೆಗಳು ಕೂಡ ಮುಂದುವರೆದಿರುವಂಥದ್ದು. ಈ ಕುರಿತಂತೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಬೀದರ್ನಲ್ಲೇ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಿದ ಭಾಲ್ಕಿ ದೇಶದ ಅತ್ಯಂತ ಕಿರಿಯ ಸಂಸದರಾಗಿ ಸಾಗರ್ ಖಂಡ್ರೆ ಆಯ್ಕೆ. ಖಂಡ್ರೆ ಪರಿವಾರದ ಮೂರನೆಯ ತಲೆಮಾರಿಗೆ ಬಹುಪರಾಕ್. ಬೀದರ್ ಲೋಕಸಭಾ ಚುನಾವಣಾ ಫಲಿತಾಂಶದಿಂದಾಗಿ ಬಾಲ್ಕಿ ಕ್ಷೇತ್ರ ಈಗ ರಾಜಕೀಯವಾಗಿ ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟಿದೆ. ಹೈದರಾಬಾದ್ ನಿಜಾಮ್ ಆಡಳಿತದಲ್ಲಿ ಹೊರಗಡೆ ಉರ್ದು ಬೋರ್ಡ್ ಹಾಕಿ ಒಳಗಡೆ ಕನ್ನಡ ಕಲಿಸಿದಂತಹ ಹೆಮ್ಮೆ ಬಾಲ್ಕಿ ಹಿರೇಮಠ ಸಂಸ್ಥಾನಕ್ಕಿದೆ. ನಡೆದಾಡುವ ದೇವರು ಅಂತಾನೆ ಖ್ಯಾತಿ ಪಡ್ಕೊಂಡಿರುವಂತಹ ಚನ್ನಬಸವ ಪುಟ್ಟದೇವರ ಕಾಯಕದ ನೆಲ ಆಯಿತು. ಈಗ ರಾಜಕೀಯವಾಗಿ ಮತ್ತೆ ಬಾಲ್ಕಿ ಪ್ರಾಬಲ್ಯ ಪಡ್ಕೊಂಡಿದೆ. ಬೀದರ್ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಖಂಡ್ರೆ ಪರಿವಾರದ ಮೂರನೇ ತಲೆಮಾರಿನ 26 ವಯಸ್ಸಿನ ಸಾಗರ್ ಖಂಡ್ರೆ ಗೆಲುವು ಬಾಲ್ಕಿ ಹಿರಿಮೆ ಮತ್ತಷ್ಟು ಎತ್ತರಕ್ಕೇರಿಸಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿದ್ದಂತಹ ಹಾಲಿ ಕೇಂದ್ರ ಸಚಿವ ಭಗವಂತ ಖೂಬಾಗೆ 1.28 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಪರಾಭವಗೊಳಿಸುವ ಮೂಲಕ ಸಾಗರ್ ಖಂಡ್ರೆ ದೇಶದಲ್ಲೇ ಅತ್ಯಂತ ಕಿರಿಯ ಸಂಸದರಾಗಿ ಸಂಸತ್ತಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಶತಾಯುಷಿ ಮಾಜಿ ಸಚಿವ ಭೀಮಣ್ಣ ಖಂಡ್ರೆ, ಮಾಜಿ ಶಾಸಕ ದಿವಂಗತ ವಿಜಯಕುಮಾರ ಖಂಡ್ರೆ, ಹಾಲಿ ಅರಣ್ಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ, ಬೀದರ್ ಡಿಸಿಸಿ ಬ್ಯಾಂಕ್ ಮತ್ತು ಮಹಾತ್ಮ ಗಾಂಧಿ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಅಮರ್ ಖಂಡ್ರೆ ಹಾಗೂ ನೂತನ ಸಂಸದ ಸಾಗರ್ ಖಂಡ್ರೆ ಬಾಲ್ಕಿ ನೆಲದವರಾಗಿದ್ದಾರೆ. ಹೀಗಾಗಿ ಖಂಡ್ರೆ ಕುಟುಂಬ ಈಗ ಮತ್ತೆ ರಾಜಕೀಯವಾಗಿ ಪಾರಮ್ಯ ಮೆರೆದಿದ್ದು ಬಾಲ್ಕಿ ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾಗಿದೆ. ಈ ಹಿಂದೆ ಔರಾದ್ ರಾಜಕೀಯ ಶಕ್ತಿ ಕೇಂದ್ರವಾಗಿತ್ತು. ಔರಾದ್ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಪ್ರಭು ಚೌಹಾಣ ಅವರು ಹಿಂದಿನ ಬಿಜೆಪಿ ಸರ್ಕಾರದಲ್ಲಿ ಪಶು ಸಂಗೋಪನೆ ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿದ್ರು. ಜೊತೆಗೆ ಔರಾದ್ನವರೇ ಆದಂತಹ ಉಮಾಕಾಂತ್ ನಾಗಮಾರಪಳ್ಳಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿದ್ರು. ಬಳಿಕ ಮೋದಿ ನೇತೃತ್ವದ ಕೇಂದ್ರದ ಸರ್ಕಾರದಲ್ಲಿ ಭಗವಂತ ಖೂಬಾ ಕೇಂದ್ರ ಸಚಿವರಾದ ಮೇಲೆ ಎಲ್ಲದಕ್ಕೂ ಔರಾದ್ ಪವರ್ ಸೆಂಟರ್ ಆಗಿ ಬದಲಾಗಿತ್ತು. ಆದರೆ ಈಗ ಲೋಕಸಭಾ ಚುನಾವಣೆಯ ಬಳಿಕ ಜಿಲ್ಲೆಯ ಚಿತ್ರಣ ಬದಲಾಗಿ ಖಂಡ್ರೆ ಪರಿವಾರ ಪವರ್ಫುಲ್ ಆಗಿದೆ. ಮೊದಲು ಔರಾದ್ ತಾಲೂಕಿನಲ್ಲಿಯೇ ಉಸ್ತುವಾರಿ ಸಚಿವ, ಕೇಂದ್ರ ಸಚಿವ, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹೀಗೆ ಹಲವಾರು ಪ್ರಮುಖ ಹುದ್ದೆಗಳಿದ್ವು. ಎಲ್ಲದಕ್ಕೂ ಜನರು, ಮುಖಂಡರು, ಅಧಿಕಾರಿಗಳು ಯಾವುದೇ ಕೆಲಸಕ್ಕೂ ಔರಾದ್ನತ್ತ ಮುಖ ಮಾಡಲಾಗ್ತಾ ಇದ್ದಂತಹ ಜನತೆ ಈಗ ಬಾಲ್ಕಿ ಕಡೆ ನೋಡ್ತಾ ಇದೆ. ಯುವಕರ ಹತ್ರ ಒಂದು ಹೊಸ ಚಿಂತನೆ ಇರ್ತದೆ, ದೂರದರ್ಶಿತ್ವ ಇರ್ತದೆ. ಅದೆಲ್ಲವನ್ನು ಮನಗಂಡು ನಮ್ಮ ವರಿಷ್ಠರು ಸಾಗರ್ ಖಂಡ್ರೆಗೆ ಚುನಾವಣಾ ಕಣದಲ್ಲಿ ನಿಲ್ಲಿಸಿದ್ದಾರೆ. ಸಾಗರ್ ಖಂಡ್ರೆ ಅತ್ಯಂತ ಕಿರಿಯ ವಯಸ್ಸಿನ ಒಬ್ಬ ಅಭ್ಯರ್ಥಿ, ಈಗ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ. ಅವರು ಬರೀ ಬೀದರ್ ಜಿಲ್ಲೆಯಷ್ಟೇ ಅಲ್ಲ, ಇಡೀ ಯುವಕರ ಒಂದು ಪ್ರತಿನಿಧಿಯಾಗಿ ಈ ಭಾಗದ ಅಭಿವೃದ್ಧಿಗಾಗಿ, ಜನರ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾರೆ. ಕೊಟ್ಟ ಮಾತಿನಂತೆ ನಡೀತಾರೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಪ್ರತಿನಿಧಿಗಳು ನೆಲೆಯಾದಂತಹ ಬಾಲ್ಕಿಯತ್ತ ಯಾವುದೇ ಕೆಲಸ ಕಾರ್ಯಕ್ಕೂ ಜನತೆ ಮುಖ ಮಾಡುವಂತಾಗಿದೆ. ಶತಾಯುಷಿ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು 1 ಬಾರಿ ಸಚಿವರಾಗಿ 4 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ತಮ್ಮದೇ ಆದಂತಹ ಛಾಪನ್ನ ಮೂಡಿಸಿದ್ದಾರೆ. ಇನ್ನು ಭೀಮಣ್ಣ ಖಂಡ್ರೆ ಅವರ ಪುತ್ರ ಈಶ್ವರ್ ಖಂಡ್ರೆ ಬಾಲ್ಕಿ ವಿಧಾನಸಭೆ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿ ಸದ್ಯ ಅರಣ್ಯ ಸಚಿವರಾಗಿ, ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಈಗ ಬೀದರ್ ಲೋಕಸಭೆ ಚುನಾವಣೆಗೆ ಖಂಡ್ರೆ ಪರಿವಾರದ ಮೂರನೇ ತಲೆಮಾರಿನ ಸಾಗರ್ ಖಂಡ್ರೆ ಪ್ರಥಮ ಬಾರಿ ಸ್ಪರ್ಧಿಸಿ ಗೆದ್ದು ದೇಶದ ಅತ್ಯಂತ ಕಿರಿಯ ಎಂಬ ಖ್ಯಾತಿಗೆ ಪಾತ್ರರಾಗಿದ್ದಾರೆ. ಕೆಲಸ ಮಾಡಬೇಕು, ಜನರಿಗೆ, ಯುವಕರಿಗೆ ನಾವು ಉದ್ಯೋಗ ಕೊಡಿಸಬೇಕು ಅಂತಂಬುದು ಒಂದು ಆಸೆ ಇದೆ. ಎಲ್ಲೆಲ್ಲಿ ನೀರಿನ ಸಮಸ್ಯೆ ಅದ, ನೀರಿನ ಸಮಸ್ಯೆ ನಾವು ದೂರ ಮಾಡಬೇಕು ಅಂತಂಬುದು ಇನ್ನೊಂದು ದೊಡ್ಡ ಕನಸಿದೆ. ಇಂಥವೆಲ್ಲ ಸಾಕಷ್ಟು ಕೆಲಸಗಳಿದ್ದಾವೆ. ಇದೆಲ್ಲ ನಾವು ಸ್ಟಡಿ ಮಾಡಿ ಎಷ್ಟು ಬೇಗ ಅಷ್ಟು ಬೇಗ ನಾವು ಮಾಡಿಸ್ಕೊಡ್ತೀವಿ ಅಂತ. ನಮ್ಮ ಕ್ಷೇತ್ರದ ಜನತೆ ಯಾವುದೇ ಸಮಸ್ಯೆ ಇರ್ಬೋದು, ಅವ್ರ ಧ್ವನಿಯಾಗಿ ನಾನು ಲೋಕಸಭಾದಲ್ಲಿ ನಾನು ಎತ್ತುತ್ತೇನೆ. ಕೆಲಸ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಜನ ಸಾಕಷ್ಟು ಅವ್ರ ನಿರೀಕ್ಷೆ ಇಟ್ಟಿದ್ರು ಬೇರೆ ಬೇರೆ ದೊಡ್ಡ ಯೋಜನೆಗಳು ತಂದು ಕೆಲಸ ಮಾಡ್ತಾರಂತ. ಆದರೆ ನಮ್ಮ ಬೀದರ್ದಲ್ಲಿ ಯಾವ ರೀತಿ ಕೆಲಸ ಆಗಬೇಕಾಗಿತ್ತು, ಆಗಲಿಲ್ಲ. ಆದ ಕಾರಣಕ್ಕಾಗಿ ಎಲ್ಲರೂ ಬದಲಾವಣೆ ಬಯಸಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಒಟ್ಟಾರೆ ಖಂಡ್ರೆ ಪರಿವಾರದ ಮೂರನೆಯ ತಲೆಮಾರಿನ ಸಾಗರ್ ಖಂಡ್ರೆ ಸಂಸತ್ತಿಗೆ ಎಂಟ್ರಿ ಕೊಡುವ ಮೂಲಕ ದೇಶದಲ್ಲೇ ಅತ್ಯಂತ ಕಿರಿಯ ಸಂಸದರಾಗಿರುವುದು ಮತ್ತೊಂದು ವಿಶೇಷವೇ ಸರಿ. ಈ ಮೂಲಕ ಕೇಂದ್ರ ಸಚಿವರಾಗಿದ್ದಂತಹ ಭಗವಂತ ಖೂಬಾಗೆ ನೆಲೆ ಇಲ್ಲದಂತಾಗಿದ್ದು ಮಾತ್ರ ಸುಳ್ಳಲ್ಲ. ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.